ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಬಿಗ್ ಬಾಸ್ ಅಂತೂ ಮುಗ್ದಾಯ್ತು. ಏನು ಈ ಒಂದು ಸುದ್ದಿ ಬರ್ತಾ ಇದೆ, ಆ ಒಂದು ಸುದ್ದಿ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುತ್ತೆ. ಇನ್ನು ಇಲ್ಲಿ ವಿನ್ನರ್ ಹನುಮಂತ, ಹಾಗೆ ಇಲ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಆದ್ರು. ಈ ಒಂದು ವಿಡಿಯೋ ಫುಟೇಜ್ನ ತಗೊಂಡು ಆಲ್ಮೋಸ್ಟ್ ನೀವೆಲ್ಲರೂ ನೋಡಿರ್ತೀರಾ. ಇದರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ನೋಡಿರ್ತೀರಾ, ಇದೊಂದೇ ವಿಚಾರ ಅಂತ ಅಲ್ಲ, ಬೇರೆ ಯಾವುದೇ ಒಂದು ವಿಚಾರ ಕೂಡ ತಗೊಳ್ಬೋದು. ಇವಾಗ AI ತಂತ್ರಜ್ಞಾನ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಇದು ಸಿಕ್ಕಾಪಟ್ಟೆ ಎಲ್ಲ ಕಡೆ ಸುದ್ದಿ ಕೂಡ ಮಾಡ್ತಾ ಇದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇಲ್ಲಿ ತ್ರಿವಿಕ್ರಮ್ ರವರು ಕೈ ಮಾಡಿರೋದು, ಅಂದ್ರೆ ಇಬ್ಬರು ಗಲಾಟೆ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಹನುಮಂತರವರನ್ನ ಇಲ್ಲಿ ವಿನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇಬ್ಬರು ಹೊಡೆದಾಡಿದ್ದಾರೆ ಅನ್ನೋ ರೀತಿ AI ತಂತ್ರಜ್ಞಾನದ ಮೂಲಕ ವಿಡಿಯೋನ ಎಡಿಟ್ ಮಾಡಿದ್ದಾರೆ. ಇದೊಂದೇ ವಿಡಿಯೋ ಅಂತಲ್ಲ, ಎಷ್ಟೋ ವಿಡಿಯೋ ಕೂಡ ನೋಡಬಹುದು. ಏನಕ್ಕೆ ಅಂತಂದ್ರೆ ಈ AI ತಂತ್ರಜ್ಞಾನ ಏನಿದೆಯೋ ಅದು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತಾ ಇದೆ. ಬೇಡವಾಗಿರೋ ವಿಚಾರಗಳನ್ನ ಕೂಡ ಇದರಲ್ಲಿ ಎಡಿಟ್ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಬಿಗ್ ಬಾಸ್ ಮ್ಯಾಟರ್ನ ತಗೊಂಡ್ಬಿಟ್ಟು AI ತಂತ್ರಜ್ಞಾನದ ಮೂಲಕ ಇಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಇಬ್ಬರು ಕೂಡ ಸ್ಟೇಜ್ ಮೇಲೆ ಜಗಳ ಆಡ್ತಾ ಇರೋ ರೀತಿ ವಿಡಿಯೋನ ಎಡಿಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರನ್ನ ನೋಡಿದ್ರೇನೆ ಎಲ್ಲರೂ ಕೂಡ ಹೆದರ್ಕೊಂತಾರೆ ಬಿಗ್ ಬಾಸ್ನಲ್ಲಿ. ಏನಕ್ಕೆ ಅಂತಂದ್ರೆ ನೋಡಬಹುದು ನೀವು ಅವರ ಮಾತು ಯಾವ ರೀತಿ ಇರುತ್ತೆ ಅಂತ. ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಇನ್ನು ಇಲ್ಲಿ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರೆ ಸುದೀಪ್ ಅವರು ಬೇರೆಯವರ ಮಾತು ಇಮಿಡಿಯೇಟ್ ಆಗಿ ಡೌನ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಆಟ ಆಡಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ವಾಯ್ಸ್ ಕೂಡ ಯಾವ ರೀತಿ ಇರ್ತಿತ್ತು, ಹಾಗೆ ಶನಿವಾರ ಮತ್ತು ಭಾನುವಾರ ಬಂದಿದ ತಕ್ಷಣ ಯಾವ ರೀತಿ ಇರ್ತಾಯಿತ್ತು ಅಂತ ನೀವೇ ನೋಡಿರ್ತೀರಾ. ಇನ್ನು ಇಲ್ಲಿ ಈ ವಿಚಾರದ ಬಗ್ಗೆ 90% ಜನರಿಗೆ ಗೊತ್ತಿರುತ್ತೆ, ಇನ್ನು 10% ಜನರಿಗೆ ಗೊತ್ತಿರಲ್ಲ. ಅವರಿಗೆ ಮಾತ್ರ ಈ ವಿಚಾರವನ್ನ ಹೇಳ್ತಾ ಇರೋದು. ಏನಕ್ಕೆ ಅಂತಂದ್ರೆ ಒಬ್ಬೊಬ್ರು ಅನ್ಕೊಂತಾರೆ, ಗೊತ್ತಿರೋದನ್ನ ಹೇಳ್ತಾರೆ, ಫೇಕ್ ನ್ಯೂಸ್ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಈ ವಿಡಿಯೋನ ಗೊತ್ತಿಲ್ಲದವರಿಗೆ ಮಾತ್ರ ಮಾಡ್ತಿರೋದು. ಸೊ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.